ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡಾಕ್ಟ್ರೆ, ಅಪ್ಪ ಹಿಂಗೇನಾಗೈತೆ? ವೀರಭದ್ರಯ್ಯನವ್ರಿಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕಾ? ಗಾಬರಿ ಆಗಬೇಡಿ, ಟ್ರೀಟ್ಮೆಂಟ್ ಮಾಡಿದ್ದೀನಿ. ಏನಾದರೂ ಸಮಸ್ಯೆ ಆದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಣ. ಅಯ್ಯೋ ದೇವ್ರೆ, ನನ್ ಕುಂಕುಮದ ಮೇಲೆ ನಿನಗೆ ಯಾಕಪ್ಪ ಕಣ್ಣು? ನಾನು ಸುಖರು ಮುತ್ತೇದಾಗ ಬಾಳ್ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಆ ಆಸೆಗೂ ನೀರು ಎರಚ್ಬಿಟ್ಟಲ್ಲಪ್ಪ. ಅಯ್ಯೋ ದೇವ್ರೆ, ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ? ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್, ಎಕ್ಸಾಕ್ಟಾಗಿ ಏನಾಗಿದೆ ಅಂತ ಹೇಳಿ. ಹೇಳಿ ಡಾಕ್ಟ್ರೆ, ಅವಳು ಡಾಕ್ಟರ್ನೇ ಓದವಳೆ. ಏನಾಗೈತಪ್ಪ ಹಿಂಗೆ? ಇಟ್ಸ್ ನಾನ್ ST ಎಲಿವೇಶನ್, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಓಕೆ, ಏನು ಮೆಡಿಕೇಶನ್ ಮಾಡಿದ್ದೀರಾ? ಆಂಟಿಕೋಯಾಗ್ಲೆಂಟ್ಸ್, ಬೀಟ್ ಬ್ಲಾಕರ್ಸ್, ಸ್ಟ್ಯಾಟಿನ್ಸ್ ಅಂಡ್ ARBs ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನೀವೇನು ಅಂದ್ಕೊಂಡಿದ್ದೀರಾ? ಬೆಳಗ್ಗೆವರೆಗೂ ನೋಡೋಣ. ರಿಕವರಿ ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣ. ಸರಿ ಡಾಕ್ಟ್ರೆ, ನೀವು ಹೇಳ್ದಂಗೆ ಮಾಡುವ. ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರಿಗೆ ಬೇರೆ ಯಾವ ಹ್ಯಾಬಿಟ್ಸ್ ಇಲ್ಲದೆ ಹೀಗಾಗೋಗಿದೆ ಅಂದರೆ ಇದು ತುಂಬ ಸೀರಿಯಸ್ ಇಶ್ಯೂ. ನನ್ನಿಂದ ಏನಾದರೂ ಅಪ್ಪ ಯೋಚನೆ ಮಾಡಿ ಹೀಗೆ ಮಾಡ್ಕೊಂಡ್ರ ನಾನೇ ಅಪ್ಪನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗೋಗ್ಬಿಟ್ನಾ? ಯಾಕೆ ಡಾಕ್ಟ್ರೆ, ಏನಾನ ಬೇಕಿತ್ತಾ? ಒಳಗಡೆ ವೀರಭದ್ರಯ್ಯನವರು ಒಂದು ಹೆಸರನ್ನ ಕನ್ವರ್ಸ್ತಿದ್ರು. ಅವ್ರು ಯಾರು ಅಂತ ನೋಡ್ತಾ ಇದ್ದೆ. ಯಾರ ಹೆಸರು ಡಾಕ್ಟ್ರೆ? ಹೇಳಿ, ಅದು ಯಾರ್ಯಾದ್ರು ಹುಡುಕಿ ಕರ್ಕೊಬತ್ತೀನಿ. ಶಿವು ಅಂತ ಹೇಳ್ತಾ ಇದ್ರು. ಡಾಕ್ಟ್ರೆ, ನಾನೇ ಶಿವು. ಹಾಗಿದ್ರೆ ಮೊದಲು ಹೋಗಿ ನೋಡಿ. ತುಂಬಾ ಹಚ್ಕೊಂಡಿದ್ದಾರೆ ಅನ್ಸುತ್ತೆ ನಿಮ್ಮನ್ನ. ಆಮೇಲೆ ಎಲ್ಲರೂ ಒಬ್ಬೊಬ್ರು ಹೋಗಿ ನೋಡ್ಬೋದು. ಸರಿ ಡಾಕ್ಟ್ರೆ, ಈಗಲೇ ಹೋಯ್ತೀನಿ. ನಾ ಬರ್ತಿದ್ದೀನಿ, ನೀನು ಯೋಚನೆ ಮಾಡಬೇಡ. ಸರಿ, ನಾನಿನ್ ಬರ್ತೀನಿ. ಅಪ್ಪ ಇಂಥ ಸಂದರ್ಭದಲ್ಲೂ ಮಾವನ ನೆನ್ಪು ಮಾಡ್ಕೊತಿದ್ದಾರಾ? ನೀನು ನಮ್ಮ ಕಡೆ ಟೆಂಡರು ನಮಗೆ ಆಗಬೇಕು. ಆಮೇಲೆ ನೋಡು, ಹಬ್ಬ ಮಾಡ್ಬಿಡ್ತೀನಿ. ಇವತ್ತು ನಿನ್ ತಮ್ಮನ ಹುಟ್ಟದಬ್ಬ, ಅದಾದ್ರೂ ನೆನ್ಪಿದ್ಯಾ? ಏಯ್, ಜಾಸ್ತಿ ಆಯ್ತು ನಿಂದು. ಆದ್ರೆ ನಿಂದೇನು ಜಾಸ್ತಿ ಆಗ್ತಾ ಇಲ್ವಲ್ಲ. ನಿನ್ ತಮ್ಮ ಎಲ್ಲಿದ್ದಾನೆ ಅಂತ ಹೇಳು, ಅವ್ನ ತಲೆಗೆ ಎಣ್ಣೆ ಹಚ್ತೀನಿ. ಸ್ನಾನ ಮಾಡ್ಕೊಂಡು ಬಂದು ಹೊಸ ಬಟ್ಟೆ ಆದ್ರೂ ಹಾಕೊಳ್ಳಿ ಪಾಪ. ನನಗೆ ಬರ್ತಿರೋ ಕೋಪಕ್ಕೆ ಕೆಲವೊಂದು ಕಾರಣಕ್ಕೆ ಸೋಂಕೆ ಇದೀನಮ್ಮೆ. ನಿನ್ ಕೈಯಲ್ಲಿ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಮೊದ್ಲು ಈ ಆಸ್ತಿನ ನಿನ್ ಹೆಸರಿಗೆ ಮಾಡ್ಕೊಳ್ಳೋದನ್ನ ಕಲಿ, ಆಮೇಲೆ ಮಾತಾಡುವಂತೆ. ನಿನ್ ತಮ್ಮ ಎಲ್ಲಿದ್ದಾನೆ ಹೇಳು. ಸೋಮೇಗೌಡ, ಅವ್ರು ಇವ್ರು ನಮ್ಗೆ ಕೊಟ್ರೆ ಪ್ರಯೋಜನ ಇಲ್ಲ. ನಾನೇ ಏನಾರು ಮಾಡ್ತೀನಿ ಎಲ್ಲ. ಸೋಮೇಗೌಡ, ಏ ಸೋಮ, ಯಾಕಲ ಮಚ್ಚು? ಕತ್ತರಿಸಕ್ಕೆ ಯಾರನ್ನೂ ಉಳಿಸಕ್ಕಿಲ್ಲ. ಒಂದೇ ಸಲ ಕತ್ತರಿಸಿದ್ರೆ ಎಲ್ಲ ಮುಗ್ದೋಗುತ್ತಾ? ಈ ಮನೇಲಿ ನಾವು ಅನುಭವಿಸ್ತಾ ಇರೋ ನೋವು ಆ ಮನೇಲೂ ಬರಬೇಕು. ಹಾಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಸಣ್ಣ ಮಕ್ಕಳನ್ನ ಕೇಳಿದ್ರೆ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ. ತಗೋ, ನಿನ್ ತಮ್ಮಂಗೆ ಎಣ್ಣೆ ಹಚ್ಚು. ಸೋಮ, ಮಚ್ಚೆಸಿಲ್ಲ ಅಣ್ಣ, ಮತ್ತೆ ನಾನು ನೆಮ್ಮದಿ ಕಿತ್ಕೋಬೇಡ. ಲೈ ಕುಂತ್ಕೊಳ್ಳ.
ಬಾರ್ಲಾ ನೋಡ್ಲಾ ಸೋಮ, ಮಚ್ಚಿಡಿದ್ರೆ ನೆಮ್ಮದಿ ಸಿಗ್ತದೆ ಅನ್ನಂಗಿದ್ದಿದ್ರೆ ಕಾಯಿ ಸುಲಿಯೋರ್ಗೆ, ಎಳ್ನೀರು ಕೊಚ್ಚೋರ್ಗೆ ಎಲ್ರಿಗೂ ನೆಮ್ಮದಿ ಸಿಗ್ತಾ ಇತ್ತಲ್ಲ. ಎಲ್ರಿಗೂ ಅವ್ರದ್ದೇ ಆದ ನೋವಿರ್ತದಕಲ್ಲ. ನೀನು ನಿನ್ನವನ್ನ ಕಡಿಮೆ ಮಾಡ್ಕೊಳಕ್ಕೆ ಮಚ್ಚಿಡ್ಕೊಂಡು ಹೊಂಟೋದ್ರೆ ಈ ಮನೆ ನೆಮ್ಮದಿ ಹಾಳಾಯ್ತದೆ. ನಿಮ್ಮ ಅದಕ್ಕೆ ಹೇಳ್ದಂಗೆ ಕ್ವಾಪ ಅನ್ನೋದು ಕುದುರೆ ಮ್ಯಾಕ್ ಬಂದರೆ ಅಕ್ಕ ಪಕ್ಕ ಹಿಂದೆ ಮುಂದೆ ಏನಾಯ್ತದೆ ಅಂತ ಯೋಚನೆ ಮಾಡೋದಕ್ಕೂ ಟೈಮ್ ಸಿಕ್ಕಾಕಿಲ್ಲ, ನೋಡೋಕ್ಕೂ ಹಾಕಿಲ್ಲ. ಅದೇ ಕ್ವಾಪ ಅನ್ನೋದು ಆಮೆ ಮ್ಯಾಕ್ ಬಂದರೆ ನಮ್ಮ ಸುತ್ತ ಮುತ್ತ ಹಿಂದೆ ಮುಂದೆ ಏನು ನಡೀತದೆ ಅಂತ ನೋಡೋದಕ್ಕೆ ನಮಗೆ ಟೈಮ್ ಸಿಗ್ತದೆ. ನೋಡ್ಲಾ, ಹುಲಿ ಬೇಟೆ ಆಡೋಕ್ಕಿಂತ ಮುಂಚೆ 2 ಹೆಜ್ಜೆ ಹಿಂದಿಡ್ತದೆ. ನೀನು ಹಂಗೆಯ 2 ಹೆಜ್ಜೆ ಹಿಂದಿಟ್ಟು ಆಮೇಲೆ ಟೈಮ್ ನೋಡಿಕೊಂಡು ಅವ್ರ ಮ್ಯಾಕ್ ಎಗರು. ಲೋ ಸೋಮ, ಇವತ್ತು ನೀನು ಉಡ್ದಬೇಕಲ್ಲ, ನೆಮ್ಮದಿಯಾಗಿರ್ಬೇಕಲ್ಲ, ಸಂತೋಷವಾಗಿರ್ಬೇಕು. ಎಷ್ಟು ಜಿದ್ರು ಯಾಳದ್ ನೆನಪೇ ಹೋಗಕ್ಕಿಲ್ಲ. ಬರ್ಲಾ ಬರ್ಡೇ ಬಾಯ್, ವಿಶ್ ಹ್ಯಾಪಿ ಬರ್ಡೇ ಕಲ್ಲ. ಆಶೀರ್ವಾದ ಮಾಡೋಣ. ನೀ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಲಿಕ್ಕಲ್ಲ. ಅಜ್ಜಿ, ಒಳ್ಳೇದಾಗ್ಲಿ ಮಗ, 100 ಕಾಲ ಚೆನ್ನಾಗಿ ಬದುಕು. ಅತ್ಗೆ 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 ಆಶೀರ್ವಾದ ಮಾಡಿ. ಅಯ್ಯೋ, ಒಳ್ಳೇದಾಗ್ಲಿ. ಹಲೋ, ಹಾಂ ಹೇಳಿ. ಯಾವಾಗ? ಹಾಂ ಬರ್ತೀವಿ. ಸೋಮ, ಹೊಸ ಅರ್ಜೆಂಟ್ ಕೆಲಸ ಅದೇ, ಬರಲಾ? ಯಾಕಣ್ಣ, ಏನಾಯ್ತು? ಅಲ್ಲ, ಅದು ಈರ್ಭದ್ರಯ್ಯನವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತಂತೆ. ಸರಿ ನಡಿ. ನಿಂತ್ಕೊಳ್ರಲ್ಲೇ. ಯಾಕಜ್ಜಿ? ಎಲ್ಗ ಹೋಗ್ತಾ ಇದ್ದೀರಾ? ಅಣ್ಣ ಹೇಳಿದ್ನಲ್ಲ, ಈರ್ಭದ್ರಯ್ಯನವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗೈತೆ ಅಂತ. ನೋಡ್ಕೊಂಡ್ ಬರ್ತೀವಿ ಇರು. ನಮ್ಮಿದೆ ಒಡೆದೋದ್ರೂ ಪರವಾಗಿಲ್ಲ, ಅವನಿದೆ ಭದ್ರವಾಗಿರ್ಬೇಕೇನೋ. ಎಲ್ಲೂ ಹೋಗಂಗಿಲ್ಲ, ಬಾಯಿ ಮುಚ್ಕೊಂಡು ಮನೆಯಲ್ಲೇ ಬಿದ್ದೀರಿ. ಏನಜ್ಜಿ ಹಿಂಗೆ ಹೇಳ್ತಾ ಇದೀಯಾ? ವಯಸ್ಸಾಗಿರೋ ಮನ್ಸ, ಅವ್ರ ಜೊತೆ ನಾವು ಇಟ್ಟೊಂದು ವ್ಯವಹಾರ ಮಾಡಿದೀವಿ. ಇಂಥ ಟೈಮ್ದಾಗ ಹಿಂಗೆ ಮಾತಾಡ್ತೀಯಾ? ಲೇ, ಇಂಥ ಹೊತ್ನಾಗೆ ಕಂಡ್ಲ ಮಾತಾಡ್ಬೇಕು? ಅಲ್ಲ ಕಣಜ್ಜಿ, ಮೊನ್ನೆ ಪರ್ಸ್ ಬಂದು ಕ್ಷಮೆ ಕೇಳ್ಬಿಟ್ಟು ಅಂದಲ್ಲ, ಮತ್ತಿನ್ನೇನು? ಆಡೋ ಹುಡುಗ ಅವನು. ಅವಮಾನ ದೊಡ್ಡದಾಗಿದ್ಮೇಲೆ ಕ್ಷಮೆನೂ ದೊಡ್ಡದಾಗೆ ಇರಬೇಕು. ಆದ್ರೆ ಈರ್ಭದ್ರ ಏನ್ ಮಾಡ್ದ? ಮನೆ ಯಜಮಾನಾಗಿ ತಾನು ಬರ್ದಿರೋ ಮಗನ್ ಕಳಿಸ್ದ. ನೀವೆಲ್ಲರೂ ಮಾತಾಡ್ಕೊಂಡು ಗಿಲಿ ಅಂತ ನಕ್ಕೊಂಡು ಅವನ ಹತ್ರ ಮಾತಾಡಕ್ ಹೊರಟ್ಬಿಟ್ರಿ ಅಲ್ವೇನ್ರೋ? ಆದ್ರೂ ಅಜ್ಜಿ ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.